ಇಬ್ಬರು ಮಕ್ಕಳಿದ್ದು ಕೂಡ ಅನಾಥವಾಗಿ ಪ್ರಾಣ ಬಿಟ್ಟಂತಹ ತಾಯಿ ಅಂತ್ಯಕ್ರಿಯೆಗೂ ಕೂಡ ಬರಲಿಲ್ಲ. ಇವರಂಥ ಸುಪುತ್ರರು ಬೆಳಗಾವಿಯ ಶಾಹು ನಗರದಲ್ಲಿ ಕರುಳು ಹಿಂಡುವಂತಹ ಘಟನೆ ನಡೆದಿದೆ. ಬೆಳಗಾವಿಯ ಶಾಹು ನಗರದಲ್ಲಿ ಕರುಳು ಹಿಂಡುವಂತಹ ಘಟನೆ ನಡೆದಿದೆ. ವೃದ್ಧಾಶ್ರಮದಲ್ಲೇ ಕೊನೆಯುಸಿರೆಳೆದಿದ್ದಾರೆ ವೃದ್ಧೆ ಅಂಜನಾ. ಹೆತ್ತ ತಾಯಿಯ ಅಂತ್ಯಕ್ರಿಯೆಗೆ ಬಾರದ ಪಾಪಿ ಮಕ್ಕಳು ಅಂತ್ಯಕ್ರಿಯೆಗೂ ಕೂಡ ಬಂದಿಲ್ಲ. ವೃದ್ಧೆಗೆ ಇಬ್ಬರು ಮಕ್ಕಳಿದ್ರು ಕೂಡ ನೋಡಿಕೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಿರ್ತಾರೆ ಪುತ್ರರು. ಅಂಜನಾ ಧಾಮನೆ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. ಅಂತ್ಯಕ್ರಿಯೆಗಾದ್ರೂ ಬನ್ನಿ ಅಂತ ಹೇಳಿದ್ರು ಕೂಡ ಮಕ್ಕಳು ಬಂದಿಲ್ಲ. ಕೊನೆಗೂ ವೃದ್ಧೆಗೆ ಹೆಗಲು ಕೊಟ್ಟಂತಹ ಸಮಾಜ ಸೇವಕರು. ವೃದ್ಧೆಯ ಅಂತ್ಯಕ್ರಿಯೆ ಮುಗಿಸಿದಂತಹ ಸಮಾಜ ಸೇವಕರು, ಸಮಾಜ ಸೇವಕ ಶಂಕರ್ ಗಂಗಾಧರ ಪಾಟೀಲ್ರಿಂದ ಅಂತ್ಯಕ್ರಿಯೆ ಮಾಡಲಾಗಿದೆ. 10 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅಂತ್ಯಕ್ರಿಯೆಗೆ ಬಂದಿಲ್ಲ ಮಕ್ಕಳು. ಮಹೇಶ್ ಮತ್ತೆ ಶ್ರೀಕಾಂತ್ ಅನ್ನುವಂತಹ ಮಕ್ಕಳು ನೋಡಿ, ಹೌದು ಏನೋ ನೋಡ್ಕೊಳಕ್ಕಾಗಲಿಲ್ಲ, ಸರಿ ಆಶ್ರಮದಲ್ಲಿ ಬಿಟ್ಟರು, ಅಟ್ಲೀಸ್ಟ್ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಾದರೂ ಮಕ್ಕಳು ಬರ್ತಾರೆ, ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಅದೂ ಕೂಡ ಮಾಡಿಲ್ವಂತೆ. ಅಂತ್ಯಕ್ರಿಯೆಗೂ ಕೂಡ ಬಂದಿಲ್ಲ. ಒಬ್ಬರು ಅಜ್ಜಿ ಒಬ್ಬರು ಒಂದು ಇಲ್ಲೇ ಶಾವನಗರ ಕಡೆ ಒಂದು ಆಶ್ರಮ ಐತ್ರಿ. ಆ ಆಶ್ರಮನಾಗ ಒಬ್ಬರು ಅಜ್ಜಿ ತೀರ್ಕೊಂಡರು. ಆಮೇಲೆ ಹಿಂದೆ ಮುಂದೆ ಯಾರೂ ಇಲ್ಲ. ಆಮೇಲೆ ಅವ್ರು ಮಣ್ಣು ಮಾಡಬೇಕಿತ್ತು, ಪರಿಸ್ಥಿತಿನೂ ಅಷ್ಟಿಲ್ಲ. ಆಮೇಲೆ ಮಣ್ಣು ಮಾಡೋರು ಯಾರೂ ಇಲ್ಲ ಅಂತ ಹೇಳಿ ಫೋನ್ ಹಚ್ಚಿದ್ರು. ಅವಾಗ ನಾವು ಆಶ್ರಮದವ್ರಿಗೆ ಸಂಪರ್ಕ ಮಾಡಿದ್ವಿ. ಆಶ್ರಮದವ್ರು ಏನಂದ್ರು, ನಾವಂತೂ ಮಣ್ಣು ಮಾಡುವಂಥದ್ದು ಏನಿಲ್ಲ, ಅವ್ರ ಫ್ಯಾಮಿಲಿದವ್ರಿಗೆ ನಾವು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ವಿ. ಅವ್ರು ಯಾರು ರೆಸ್ಪಾಂಡ್ ಮಾಡೋರು ಅಲ್ಲೇ ಇಲ್ಲಿ ಮೊದಲು ನೀವು ಇಲ್ಲಿಂದ ಬಾಡಿ ಇಲ್ಲಿಂದ ತೊಗೊಂಡು ಹೋಗ್ರಿ ಅಂತ ಹೇಳಿ ಆಶ್ರಮದವರು ಹೇಳಿದ್ರು ಸರ್. ಇಲ್ಲಾಂದ್ರೆ ನಾವು ಬಾಡಿನ ತೆಗೆದು ಇಲ್ಲಿ ಹೊರಗಡೆ ಇಡ್ತೀವಿ, ನೀವು ಏನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ಹಿಂಗೆ ಹೇಳಿದರು. ಅವ್ರು ಯಾರು ಅಂಜನಾ ದಾಮೋನಿ ಅಂತೇಳಿ ಯಾರು ಲೇಡೀಸ್ ಇದ್ದರು, ಅವ್ರ ತಮ್ಮ ಒಬ್ಬರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಸರ್. ಅವ್ರ ತಮ್ಮ ಫೋನ್ ಮಾಡಿ ಆಮೇಲೆ ಹಿಂಗೆ ಆಗಿತ್ತು ಸರ್, ಹಿಂಗೆ ಅನ್ನಕತ್ತರು, ಹೆಂಗೆ ಮಾಡಿ ಅದನ್ನು ಒಂದು ನಮಗೆ ಅಂತ್ಯವಿಧಿ ಮುಗಿಸ್ಕೊಡ್ರಿ ಅಂತ ಹೇಳಿದಾಗ ನಾವು ಹೋದ್ವಿ ಸರ. ನಮ್ಮ ಆಮೇಲೆ ನಿಸಾರ್ ಅಹಮದ್ ಅಂತ ಹೇಳಿ ನಮ್ಮ ಮಹಾನಗರ ಪಾಲಿಕೆ ಒಬ್ಬರು ಡ್ರೈವರ್ ಇದ್ದಾರೆ ಸರ್. ಅವ್ರಿಗೆ ಏನಂತಲೇ ಅವರೊಂದು ಆ್ಯಂಬುಲೆನ್ಸ್ ತೊಗೊಂಡೋಗಿ ಅವರು ಬಾಡಿಯನ್ನು ಲಿಫ್ಟ್ ಮಾಡ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ವಿ. ಅದ್ರ ಜೊತೆ ಸದಾಶಿವ ಸ್ಮಶಾನ ಒಳಗೂ ನಾವು ಕಡೆಗೆ ಇದ್ದದ್ದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ ಸರ್. ನಮ್ಮ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಾಗ ಅಲ್ಲಿ ಅವ್ರ ತಮ್ಮ ಬಂದರು ಸರ್. ಅವ್ರ ತಮ್ಮ ಬಂದಮೇಲೆ ಅವಾಗ ನಮಗೆ ಮಾಹಿತಿ ಸಿಕ್ತು, ಆ ಹೆಣ್ಮಗಳಿಗೆ ಅಜ್ಜಿ ಏನಿದ್ರು ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಇದ್ದರು. ಆಮೇಲೆ ಅವ್ರಿಗೆ ಹೇಳಿದಾಗ ಅವರು ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ, ನಾವು ಬರೋಂಗಿಲ್ಲ ಅಂತ ಹಿಂಗೆ ಏನೋ ಹೇಳಿದರು. ಯಾರು ಬರುವಾರು ಹಿಂಗೆ ಅಂತ ಹೇಳಿ ಅವರು ಹೇಳಿದರು ಸರ್. ಅವಾಗ ನಮಗೆ ಮನಸ್ಸಿಗೆ ಭಾಳ ನೋವು ಸರ್. ಯಾಕಂದ್ರೆ ಇಬ್ಬರು ಗಂಡು ಮಕ್ಕಳಿದ್ದಾಗ ಅಟ್ಲೀಸ್ಟ್ ಒಬ್ಬರೇ ಬಂದಿದ್ರು ಆ ಹೆಣ್ಮಗಳ ಆತ್ಮಕ್ಕೆ ನನ್ನ ಮಗ ಯಾರು ಬಂದರು. ಅಂತ್ಯಕ್ರಿಯೆ ಅನ್ನೋದು ಒಂದು ವ್ಯಕ್ತಿಯದ್ದು ಲಾಸ್ಟ್ ಕ್ರಿಯೆ ಸರ್. ಅದಾದಮೇಲೆ ಯಾವುದೂ ಕ್ರಿಯೆ ಮಾಡೋಕ್ಕೆ ಸಿಗಂಗಿಲ್ಲ. ಅವರು ಅಂತ್ಯಕ್ರಿಯೆಗೂ ಯಾರೂ ಬರಲಿಲ್ಲ, ಬಂದಿದ್ರೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ತಿತ್ತು ಅಂತೇಳಿ ಹಿಂಗೆ ಅನಿಸ್ತು. ಅಟ್ಲೀಸ್ಟ್ ಹೋಗಲಿ, ಅವ್ರ ಮಕ್ಕಳು ಇಲ್ಲ, ನಾವು ಮಕ್ಕಳು ತಂದಾಗ ಆ್ಯಕ್ಚುಲಿ ನಾವು ಕೋವಿಡ್ನಾಗಿಂದನೂ ನಾವು ಹಿಂಗೆ ಮಾಡ್ಕೊತ ಬಂದೀವಿ ಸರ್. ಅನಾಥ ಶವಗಳಿದ್ದಾಗ ಅಥವಾ ಕೋವಿಡ್ ಬಾಡಿಗಳಿದ್ದಾಗ ನಾವೆಲ್ಲ ಇದು ನಮ್ಮ ಕರ್ತವ್ಯ ಅಂತ ಹೇಳಿ, ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ, ಒಂದು ನಮ್ಮ ಕೆಲಸ ಅಂತ ಹೇಳಿ, ಕಾರ್ಯ ಅಂತ ಹೇಳಿ ನಾವು ಮಾಡ್ಕೊಂಡು ಬಂದೀವಿ ಸರ್. ಅದೇ ರೀತಿ ಮೊನ್ನೆ ಹೋಗಿ ನಾವು ಅವ್ರ ಮಕ್ಕಳ ಸಂದಾಗ ನಿಂತು ನಾನು ಮತ್ತು ನಮ್ಮ ಗಂಗಾಧರ್ ಪಾಟೀಲ್ ಅಂತ ಹೇಳಿ ನಮ್ಮ ಜೊತೆ ಇನ್ನೊಬ್ಬರು, ಅವರು ನಿಖಿಲ್ ಅಪ್ಪುಗಳಾಗಲಿ ಆಮೇಲೆ ನಿಸಾರ್ ಸಂಶರಾಗಲಿ, ಇವರೆಲ್ಲರೂ ಕೂಡಿ ನಾವು ಅದನ್ನು ಅಂತ್ಯಕ್ರಿಯೆ ಮುಗಿಸುವಂಥ ಒಂದು ಕೆಲಸ ಮಾಡಿದ್ವಿ ಸರ್. ಒಂದು ಹಂಗೆ ನಮಗೆ ಫೋನ್ ಬಂದಿತ್ತು. ಆ ಫೋನ್ ಹೇಳಿದ ಪ್ರಕಾರ ನಾವು ಸ್ಮಶಾನ ಭೂಮಿ ಬಂದು ನಿಸಾರ್ ಆ್ಯಂಬುಲೆನ್ಸ್ ತೊಗೊಂಡೋಗಿ ಬಾಡಿನ ತೊಗೊಂಡು ಬಂದ. ಅವ್ರಿಗೆ ಯಾರೂ ಇಲ್ಲ ಅಂತ ಹೇಳಿದ್ರು ನಮಗೆ ಮೊದಲು. ಅಲ್ಲಿ ಸ್ಮಶಾನ ಭೂಮಿಗೆ ಬಂದಾಗ ತಿಳಿತು ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಅದಾರಂತ. ಅವಾಗ ನಾವು ಅವ್ರಿಗೂ ಕರೆದು, ಅವರು ಸ್ವಲ್ಪ ಬರಲಿಲ್ಲ, ನೀವು ಮಾಡ್ಕೋರಿ ಅಂದರು. ಅವರು ತಮ್ಮನೂ ಇದ್ದ, ಅಂಜನಾ ಧಾಮ್ಲೆ ಅಂತ ಆಶ್ರಮದಲ್ಲಿ ಇರ್ತಿದ್ರು. ಆಕೆ ಮನಸ್ಸಿಗೆ ಹತ್ತದ ಇದು. ಯಾಕಂದ್ರೆ ಮೊದಲಿಂದ ಗಂಡು ಮಕ್ಕಳು ಬೇಕು ಅಂತಾರೆ. ಆದರೆ ಗಂಡು ಮಕ್ಕಳು ಇದ್ರೂ ಈ ಪ್ರಕಾರ ಘಟನೆ ನಡೀತಾವ. ಅದು ಎಲ್ಲರ ನಮ್ಮ ಮನಸ್ಸಿಗೆ ಹತ್ತಿದೆ. ಅದಕ್ಕಿಂತ ಚಲೋ ನೋಡ್ರಿ, ಹುಡುಗಿಯರಿದ್ರು ಕಮ್ಮಿ ಬಂದು ಲಾಸ್ಟಿಗೆ ಆಳ್ಕೊಂಡು ಅದು ಮನ್ನರೇ ಮಾಡ್ತಾರೆ, ಅಂತಿಮ ಕ್ರಿಯೆ ಮಾಡ್ತಾರೆ. ಅವ್ರ ಕೈಲೇ ಆಗಲಿಲ್ಲ ಅಂದ್ರೆ ಅವ್ರು ಬಂದು ಕಡಿಮೆ ನಿಂದಿರ್ತಾರೆ. ಅವರು ಸ್ಮಶಾನ ಭೂಮಿನಲ್ಲಿ ಬಂದು ನಿಂದಿರ್ತಾರೆ. ಈಗ ನೋಡ್ತಾ ಇದ್ದೀವಿ ನಾವು ಹುಡುಗಿಯರು ಎಲ್ಲ